ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇಟ್ ಆಗೋಯ್ತು, ಬೇಗ ಹೋಗ್ಬೇಕು. ಇವತ್ತಾದ್ರೂ ಬೇಗ ಹೋಗಿ ಮಗುನ ನಾನೇ ಎತ್ಕೋಬೇಕು. ಅಭಿ ಯಾವಾಗಲೂ ಅಡ್ಡ ಬರ್ತಾನೆ. ಇವತ್ತೊಂದು ಕೈಗೆ ಮಗು ಕೊಡಲೇಬಾರ್ದು. ಇಡೀ ದಿನ ಮಗು ನನ್ನ ಹತ್ರನೇ ಇರಬೇಕು, ನಾನೇ ಆಟಾಡಿಸ್ಬೇಕು. ಯಾಕೆ ನಗ್ತಾ ಇದ್ದೀರಾ? ಅಮ್ಮನ ಮನೆ ಬೇಗ ಹೋಗ್ಬೇಕು. ಇವತ್ತು ಮಗು ಎತ್ಕೊಳ್ಳೋದು, ಮಗುನ ರೆಡಿ ಮಾಡೋದು ಇವತ್ತು ನನ್ನ ಸರ್ದಿ. ಸರಿ, ನನಗಿವತ್ತು ತಿಂಡಿ ಬೇಡ, ನಂದೇ ಹೊರಡಬೇಕು. ಈಗ ಏನಾಯ್ತು ಅಂತ ಈ ಥರ ನಗ್ತಾ ಇದ್ದೀರಾ? ಸಮರ್, ಅಮ್ಮನ ಮನೆಗೆ ಹೀಗೆ ಹೋಗ್ತೀಯಾ? ಹೌದು, ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಅದರಲ್ಲೇನು ತಪ್ಪು? ಅಣ್ಣ, ಕಾಲಲ್ಲಿ ನಡೆದ್ರೆ ಅದು ಸರಿ, ತಲ್ಲಲ್ಲಿ ನಡೆದ್ರೆ ಅದು ತಪ್ಪು. ಅದರಲ್ಲೂ ಹಿಂದೆ ಮುಂದೆ ತಿರ್ಕೊಂಡು ಉಲ್ಟಾ ನಡೀತೀನಿ ಅಂದ್ರೆ ಅದಾಗುತ್ತಾ ಅಣ್ಣ? ಸಂಜೆ ಏನು ಮಾತಾಡ್ತಾ ಇದೆಯಾ ನೀನು? ನಾನೆಲ್ಲಿ ಉಲ್ಟಾ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ? ದಂಪಿಂದ, ನೀನು ಹೇಗಾದರೂ ಹೋಗೋ, ಆದರೆ ಬಟ್ಟೆ ಸರಿಯಾಗಿ ಹಾಕ್ಕೊಂಡು ಹೋಗು. ಹೀಗ್ ಗೊತ್ತಾಯ್ತಾ ಏನ್ ಹೆಚ್ಚು ಕಮ್ಮಿ ಆಗಿದೆ ಅಂತ? ಬಟ್ಟೆ ಹಾಕದೆ ಮಾನ ಮುಚ್ಚೋಕ್ಕೆ ಏನೋ ಸ್ವಲ್ಪ ಮೇಲೆ ಕೆಳಗಾಗಿದೆಪ್ಪ ಬಟನ್. ಸರಿ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ಪಾಪು, ಪಾಪು ಎಲ್ಲೋಯ್ತು? ಪಾಪು, ಪಾಪು. ಅರೆ ಅವಿ, ನೀನ್ ಮಗುಗೆ ಹಾಲು ಕುಡಿಸ್ತಾ ಇದೀಯಾ? ಹೌದಮ್ಮ, ಮಗುಗೆ 2 ಗಂಟೆಗೆ ಒಂದ್ಸಲ ಹಾಲು ಕುಡಿಸಿ ಅಂತ ನೀವು ಹೇಳಿದ್ರಲ್ಲ. ಪೂರ್ಣಿ ಮಲಗಿದ್ದಾಳೆ, ಅದಕ್ಕೆ ನಾನೇ. ಒಳ್ಳೇದಾಯ್ತು ಬಿಡು, ರಾತ್ರಿ ಎಲ್ಲ ಮಗು ನೋಡ್ಕೋಬೇಕಲ್ಲ, ನಿದ್ದೆಗೆಟ್ಟಿರ್ತಾಳೆ. ಈಗ ಮಲ್ಕೊಳ್ಳಿ. ಪಾಪು, ಇನ್ನೊಂದು ಕ್ಷಣ ಕಾಣದೇ ಇದ್ದಿದ್ದಕ್ಕೆ ನಾನು ಎದೆನೇ ಹೊಡೆದೋಗಿತ್ತು ಗೊತ್ತಾ? ಮಗುನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ನೀನು ಮಲಗಿದ್ದಿಲ್ಲ ಪೂರ್ಣಿ, ಮಗುಗೆ ಎಚ್ಚರ ಆಗಿತ್ತು, ಅದಕ್ಕೆ ಹಾಲು ಕೊಡೋಣ ಅಂತ ಇಲ್ಲಿ ಕರ್ಕೊಬಂದೆ. ಮಗು ಗಲಾಟೆ ಮಾಡಿದ್ರೆ ನೀನು ಎದ್ಬಿಡ್ತೀಯಲ್ಲ. ಪರವಾಗಿಲ್ಲ, ಮಗು ನೋಡ್ಕೊಳ್ಳೋದಕ್ಕಿಂತ ನನ್ನ ನಿದ್ದೆ ಏನು ಇಂಪಾರ್ಟೆಂಟ್ ಅಲ್ಲ. ಮಗುಗೋಸ್ಕರ ನಿದ್ದೆ ಊಟ ಏನು ಬಿಡೋಕ್ಕೂ ತಯಾರಿದ್ದೀನಿ. ನೀನೇನೋ ತಯಾರಾಗಿದ್ಯಾ ಪೂರ್ಣಿ? ಹಾಗಂತ ಊಟ ನಿದ್ದೆ ಎಲ್ಲ ಬಿಟ್ಟು ನಿನ್ನ ಆರೋಗ್ಯ ಹಾಳಾದ್ರೆ ಮಗುನ್ ಯಾರು ನೋಡ್ಕೋತಾರೆ ಹೇಳು? ಮಗು ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ನೀನ್ ಚೆನ್ನಾಗಿರ್ಬೇಕು. ಟೈಮ್ಗೆ ಊಟ ನಿದ್ದೆ ಎಲ್ಲ ಮಾಡಬೇಕು. ನಿನಗೆ ನಿದ್ದೆ ಬಂದಾಗ ನೀನ್ ನಿದ್ದೆ ಮಾಡು. ನೀನ್ ಮಲ್ಗಿರೋ ಟೈಮಲ್ಲಿ ಮಗುನ ಮನೇಲಿ ಬೇರೆ ಯಾರಾದ್ರೂ ನೋಡ್ಕೋತಾರೆ. ನಾನಿದ್ದೀನಲ್ಲ, ಅದಕ್ಕೆ ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಬೇಕಿದ್ರೆ ಅವಿಬ್ರು ಎಳ್ಕೊಂಡು ಹೋಗಿ ಮಗುನ ನಾನು ನೋಡ್ಕೋತೀನಿ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಮಗುನ ನಾನು ಆಡಿಸ್ತೀನಿ. ಬ್ರೋ, ಮಗುನ ಎತ್ಕೊಡ್ತೀಯಾ? ಆಹಾ, ಅಮ್ಮ ಹೇಳ್ತಿದ್ದಾಗೆ ಹಾಜರಾಗ್ಬಿಟ್ಟೆ ಅಲ್ವಾ? ಇದಕ್ಕೆ ಕಾಯ್ತಿದ್ದೆ ನೀನು. ಕೇಳ್ತಿರಲ್ಲ ಅದಕ್ಕೆ, ಮಗು ಜೊತೆ ಆಟ ಆಡೋದಕ್ಕೆ, ಮಗು ನೋಡ್ಕೊಳ್ಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಎಲ್ಲಿ ಮಗುನ್ ಕೊಡಿ. ಕಾಯ್ತಾ ಇದ್ದಿದ್ದು ನಾನು, ನೀನಲ್ಲ. ಈಗ ಮಗುನ ಆಟ ಆಡ್ಸೋದಾಗ್ಲಿ ನೋಡ್ಕೊಳ್ಳೋದಾಗ್ಲಿ ನನ್ನ ಸರ್ದಿ. ತಾತ ಹೇಳಿದ್ ಮರ್ತೋದ್ಯಾ? ಎಲ್ಲಿ ಸೈಡ್ಗೆ ಬಾ. ಅದಕ್ಕೆ ಮಗು ನನಗೆ ಕೊಡಿ, ಅವನು ಕೊಡು. ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟು ಮಗುನ ಎತ್ಕೋತೀನಿ ಅಂತಂದ್ರೆ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಇದೇನು ಕ್ಯೂಸ್ ಇಷ್ಟಮ್ಮ? ಮಗುನ ನೋಡ್ಕೊಳ್ಳೋದು ನಾನು, ಅದಕ್ಕೆ ನೀವು ಸುಮ್ಮನೆ ಮಗು ಕೊಡಿ. ಏನ್ರು ನಿಮ್ ಹುಚ್ಚಾಟ? ಮಗುನ್ ನೋಡ್ಕೋಬೇಕು ಅಂತ ನೀವಿಬ್ರ ಮಕ್ಕಳ ತರ ಕಿತ್ತಾಡ್ತಾ ಇದ್ದೀರಾ? ಅದೆಲ್ಲ ಗೊತ್ತಿಲ್ಲ, ಈಗ ನನಗೆ ಮಗು ಬೇಕು. ಅದೆಲ್ಲ ಆಗಲ್ಲ. ನಾನು ಸ್ವಲ್ಪ ಅವ್ರ ಮಗುನ್ ನೋಡ್ಕೋತೀನಿ, ಆಮೇಲೆ ಬೇಕಾದ್ರೆ ನೀನು ನೋಡ್ಕೋ. ಸಾಧ್ಯನೇ ಇಲ್ಲ, ಅದಕ್ಕೆ ಸುಮ್ಮನೆ ಮಗು ಕೊಡಿ. ಜಗಳ ನೋಡ್ತಾ ನೋಡ್ತಾ ಮಗುಗೆ ಹಾಲು ಕೊಡೋದೇ ನಿಲ್ಸ್ಬಿಟ್ರು. ಮಗು ಹಸ್ವಾಗಿದೆ, ಮಗು ಹಾಲು ಕುಡಿಯೋ ಹಾಗಾಗಿ ನಿಮ್ಮಿಬ್ರಿಗೂ ಮಕ್ಕಳು ಇದೆಲ್ಲ ಸ್ವಲ್ಪ ಕಾಯಿರಿ. ಮಗು ಎತ್ಕೊಳಕ್ಕಾಗಿಲ್ಲ ಅಂತ ಬೇಜಾರ? ಸರಿ ಬಿಡು, ಅಷ್ಟೆಲ್ಲ ಫೀಲ್ ಆಗ್ಬೇಡ.
ಮಗು ಹಾಲು ಕುಡಿದ್ಮೇಲೆ ನೀನೇ ಎತ್ಕೋ, ನಾನೇ ವೆಯ್ಟ್ ಮಾಡ್ತೀನಿ. ನಮ್ಮ ಪುಟ್ಟಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳಲ್ವಾ? ನಾನು ಮಾತಾಡ್ತಾ ಇದ್ರೆ ನನ್ನೇ ನೋಡ್ತಿರ್ತಾಳೆ. ಇವತ್ತು ನಮ್ಮ ಪುಟ್ಟಲಕ್ಷ್ಮಿಗೆ ನಂದೇ ದೃಷ್ಟಿ ತಗೊಳ್ಳೋ ಥರ ಇದೆ. ಮೊದಲು ಇವಳು ಕೈಗೆ, ಕಾಲ್ಗೆ, ಗಲ್ಲಕ್ಕೆ ಒಂದು ದೊಡ್ಡ ದೃಷ್ಟಿ ಬಟ್ಟಿಡ್ಬೇಕು. ಏನ ದೊಡ್ಡದಾಗಿ ದೃಷ್ಟಿ ಬೊಟ್ಟು ಇಡ್ಬೇಕಾ? ಇಲ್ಲ ಇಲ್ಲ, ದೃಷ್ಟಿ ಬೊಟ್ಟು ಇಡ್ಲೇಬೇಕು ಅಂತ ಆದ್ರೆ ಚಿಕ್ಕದಾಗಿ ಯಾರಿಗೂ ಕಾಣ್ದಿರೋ ಹಾಗೆ ಇಡಬೇಕು. ನೋಡೋಕ್ಕೆ ಮುದ್ದಾಗಿ ಕಾಣಬೇಕು. ದೃಷ್ಟಿ ಬೊಟ್ಟಿಡೋದು ದೃಷ್ಟಿ ಆಗದೆ ಇರಲಿ ಅಂತ. ದೃಷ್ಟಿ ಬೊಟ್ಟಿಟ್ಮೇಲೆ ಮುದ್ದಾಗಿ ಕಾಣ್ತಿದ್ರೆ ಮತ್ತೆ ದೃಷ್ಟಿ ಆಗುತ್ತೆ. ಹಾಗಂತ ಮಗುಗೆ ದೊಡ್ಡ ಬೊಟ್ಟು ಇಡೋಕ್ಕಾಗುತ್ತಾ? ನಮ್ಮ ಮನೆ ಪುಟ್ಟಲಕ್ಷ್ಮಿ ಎಲ್ರಿಗಿಂತ ಅಂದವಾಗಿದ್ದಾಳೆ, ಮುದ್ದಾಗಿದ್ದಾಳೆ. ಅಂಥದ್ರಲ್ಲಿ ಅವಳು ಕಪ್ಪು ಬೊಟ್ಟಿಟ್ರೆ ಏನು ಚೆನ್ನಾಗಿ ಕಾಣುತ್ತೆ? ನೋಡು, ನಿಂದೆ ಅರ್ಧ ದೃಷ್ಟಿ ಆಗ್ತಾ ಇದೆ. ಮೊದಲು ಮಗುಗೆ ದೃಷ್ಟಿ ಬೊಟ್ಟು ಇಡಲೇಬೇಕು. ನೀವಿಬ್ರು ಹೀಗೆ ಕಿತ್ತಾಡ್ತಿರ್ತೀರೋ ಇಲ್ಲ ಆಫೀಸ್ಗೆ ಹೊರಡ್ತಿರೋ? ಇಡೀ ದಿನ ಬೆಳಗಿಂದ ಸಂಜೆವರೆಗೂ ಹೀಗೆ ಮಗು ಆಡಿಸ್ತಾ ಕೂತಿದ್ರೆ ಆಫೀಸ್ ನೋಡ್ಕೊಳ್ಳೋರು ಯಾರು? ನಡೀರಿ, ಈಗ ಆಫೀಸ್ಗೆ ಹೊರಡಿ. ಫ್ರೀ ಟೈಮ್ನಲ್ಲಿ ಮಗು ನೋಡ್ಕೊಳ್ಳೋರಂತೆ. ಅಮ್ಮ ಕರೆಕ್ಟಾಗಿ ಹೇಳ್ತಿದ್ದಾರೆ. ಸಮರ್ಥ್, ಅಭಿ ಇಬ್ರು ನಡೀರಿ ಆಫೀಸ್ಗೆ. ಕರೆಕ್ಟು, ಅಮ್ಮ ಯಾವಾಗಲೂ ಸರಿಯಾಗೇ ಹೇಳ್ತಾರೆ. ನಾವೀ ರೀತಿ ಮಗು ಆಟಾಡ್ಸ್ಕೊಂಡು ಕೂತ್ಕೊಂಡ್ರೆ ಆಫೀಸ್ ಕೆಲಸಗಳನ್ನ ನೋಡ್ಕೊಳ್ಳೋರು ಯಾರು? ಆಫೀಸ್ ಬಗ್ಗೆ ಗಮನ ಹರಿಸ್ಬೇಕು. ಸಮರ್ಥ್ ಬ್ರೋ, ನೀವಿಬ್ರು ಇವತ್ತು ಆಫೀಸ್ಗೆ ಹೋಗಿ. ಇವತ್ತು ಮಗು ನಾನು ನೋಡ್ಕೋತೀನಿ. ಮಗು ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ನಿನ್ನ ಬುದ್ಧಿವಂತಿಕೆನ ನೀನು ಇಲ್ಲಿ ತೋರಿಸ್ಬೇಡ, ಮೊದಲು ಆಫೀಸ್ಗೆ ಹೋಗು. ಅದು ಹಾಗಲ್ಲ, ಅದಕ್ಕೆ ಅಮ್ಮಂಗೆ ನಿಮಗೆ ದಿನ ಇಡೀ ಮಗುನ ನೋಡಿಕೊಂಡು ಸುಸ್ತಾಗಿರುತ್ತೆ. ಸೊ ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಇದ್ದು ನಿಮ್ಮಿಬ್ರಿಗೆ ಹೆಲ್ಪ್ ಮಾಡ್ತೀನಿ. ನಾವಿಬ್ಬರೇ ಯಾಕೆ ಮಗು ನೋಡ್ಕೋಬೇಕು? ದೀಪಿಕಾ ಇಲ್ವಾ? ದೀಪಿಕಾನು ಮಗು ನೋಡ್ಕೊಳ್ತಾಳೆ. ಏನ? ದೀಪಿಕಾ ಮಗುನ ನೋಡ್ಕೋತಾಳ? ಅವಳಿಗಿನ್ನೂ ಕರೆಕ್ಟಾಗಿ ಮಗುನ ಎತ್ಕೊಳಕ್ಕೆ ಬರಲ್ಲ, ಅಂಥದ್ರಲ್ಲಿ ಮಗುನ ಹೇಗೆ ನೋಡ್ಕೋತಾಳೆ? ನಿನಗೂ ಮೊದಲು ಮಗುನ ಎತ್ಕೊಳಕ್ ಬರ್ತಾ ಇರ್ಲಿಲ್ಲ. ಈಗ 3 ಹೊತ್ತು ಮಗು ಜೊತೆ ಆಡ್ತಾ ಕೂತಿರ್ತೀಯ. ಅದೇ ರೀತಿ ಅವಳು ಕಲ್ತ್ಕೋತಾಳೆ. ಪಾಪು, ಮಗುನ್ ದೀಪಿಕನ್ ಕೊಡು. ನೋಡಿದ್ಯಾ ಬಿ, ಮಗುನ ಎತ್ಕೊಳ್ಳೋಕ್ಕೆ ನನಗೂ ಬರುತ್ತೆ. ಇನ್ಮೇಲೆ ನೀವು ಯಾರೂ ಮಗು ಹತ್ರ ಸುಳಿಯೋ ಹಾಗೆ ಇಲ್ಲ. ಮಗುನ ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.